ಮನೆಗಳ ಹತ್ರ ರೋಡ್ ಸೈಡಲ್ಲೆಲ್ಲ ಬೆಳೆದಿರತ್ತೆ, ಇನ್ನು ಹಳ್ಳಿಗಳಲ್ಲಿ ಹೊಲದಲ್ಲೆಲ್ಲ ಬೆಳೆದಿರತ್ತೆ. ಸೊ ಇದನ್ನು ಹೇಗೆ ಬಳಕೆ ಮಾಡಬೇಕು, ಹಾಗೆ ಸೊ ನಿಮಗೆ ಲಿವರ್ ಇಶ್ಯೂ ಇದೆ, ಜಾಂಡೀಸ್ ಇರ್ಬೋದು ಅಥವಾ ಫ್ಯಾಟಿ ಲಿವರ್ ಇರ್ಬೋದು, ಈ ಥರದ ಎಲ್ಲ ಸಮಸ್ಯೆಗಳಲ್ಲೂ ನೀವು ಆರಾಮಾಗಿ ಭೂಮಿ ಆಮ್ಲಕ್ಕಿಯನ್ನು ಸೇವನೆ ಮಾಡ್ತಾ ಬರ್ಬೋದು. ಜ್ವರ ಇದೆ ಅಂತೇಳಿ ಹೇಳಿದಾಗ ಇನ್ನು ಸ್ಕಿನ್ ಅಥವಾ ಚರ್ಮ ರೋಗಗಳಲ್ಲಿ ರಕ್ತ ಶುದ್ಧೀಕರಣ ಮಾಡೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಭೂಮಿ ಆಮ್ಲಕ್ಕಿ ಅಥವಾ ಭೂಮಿ ಆಮ್ಲ ಅಂತೇಳಿ ಹೇಳ್ತೀವಿ, ಕನ್ನಡದಲ್ಲಿ ನೆಲನೆಲ್ಲಿ ಅಂತ ಹೇಳ್ತೀವಿ. ಇದು ಒಂದು ತುಂಬಾ ಅದ್ಭುತವಾದಂತಹ ಗಿಡಮೂಲಿಕೆ, ನಮಗೆ ಸಿಗುವಂಥದ್ದು ಈಸಿಯಾಗಿ ಸಿಕ್ಬಿಡತ್ತೆ. ಮನೆಗಳ ಹತ್ರ ರೋಡ್ ಸೈಡಲ್ಲೆಲ್ಲ ಬೆಳೆದಿರತ್ತೆ, ಇನ್ನು ಹಳ್ಳಿಗಳಲ್ಲಿ ಹೊಲದಲ್ಲೆಲ್ಲ ಬೆಳೆದಿರತ್ತೆ. ಸೊ ಈ ಔಷಧಿಯನ್ನು ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಲ್ಲಿ ನಾವು ಉಪಯೋಗ ಮಾಡ್ಕೋಬಹುದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಅಮೃತ ಎಸ್. ಸೊ ಈ ಭೂಮಿ ಆಮ್ಲಕ್ಕಿಯನ್ನು ಹೇಗೆ ಐಡೆಂಟಿಫೈ ಮಾಡೋದು, ಇದೇ ಭೂಮಿ ಆಮ್ಲಕ್ಕಿ ಅಂತೇಳಿ ಹೇಳಿದ್ರೆ, ನೆಲ್ಲಿಕಾಯಿ ಗಿಡ, ಬೆಟ್ಟದ ನೆಲ್ಲಿಕಾಯಿ ಗಿಡ ಹೇಗೆ ಬರುತ್ತೆ ಅದೇ ಥರನೇ ಸಣ್ಣದಾಗಿ ಬಂದಿರತ್ತೆ. ಬರೀ ಒಂದು ನೆಲದ ಸಮದಲ್ಲೇ ಬೆಳೆದಿರತ್ತೆ, ಸಣ್ಣ ಸಣ್ಣ ಎಲೆಗಳಿರುತ್ತೆ. ಆ್ಯಂಡ್ ಪ್ರತಿಯೊಂದು ಎಲೆಗಳ ಕೆಳಗಡೆ ಸಣ್ಣ ಸಣ್ಣದಾಗಿ ನೆಲ್ಲಿಕಾಯಿ ಥರನೇ ಸಣ್ಣ ಸಣ್ಣ ಕಾಯಿಗಳಿರುತ್ತೆ. ಇದೇ ಇದರದ ಐಡೆಂಟಿಫಿಕೇಷನ್ ಫ್ಯಾಕ್ಟರ್. ಸೊ ಈ ಥರದ್ದು ಒಂದು ಗಿಡ ನೀವು ನೋಡಿದ್ರೆ ಇದನ್ನು ಭೂಮಿ ಆಮ್ಲಕ್ಕಿ ಅಂತ ಹೇಳಿ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಇದರದ ಪಂಚಾಂಗ ಅಂದರೆ ಪೂರ್ತಿ ಗಿಡವನ್ನು, ಎಲೆ, ಕಾಯಿ, ಬೇರು ಪ್ರತಿಯೊಂದನ್ನು ಕೂಡ ನಾವು ಬಳಕೆ ಮಾಡ್ಕೋಬೋದು. ಸೊ ಇದನ್ನು ಹೇಗೆ ಬಳಕೆ ಮಾಡಬೇಕು, ಹಾಗೆ ಯಾವೆಲ್ಲ ಕಂಡೀಷನ್ಸಲ್ಲಿ ಬಳಕೆ ಮಾಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ ಭೂಮಿ ಆಮ್ಲಕ್ಕಿ ಕ್ವಾಲಿಟೀಸಲ್ಲಿ ನೋಡಿದ್ರೆ ಇದು ಕಹಿ ಇರತ್ತೆ, ತಿಕ್ತ ರಸ ಇರತ್ತೆ. ಹಾಗೆ ಇದರದ್ದು ಶೀತ, ಬಾಡಿಗೆ ಅಥವಾ ದೇಹಕ್ಕೆ ಶೀತ ಇರುತ್ತೆ. ಹಾಗಾಗಿ ಪಿತ್ತಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಾವು ಇದನ್ನು ಆರಾಮಾಗಿ ಬಳಕೆ ಮಾಡ್ಬೋದು. ಇನ್ನು ಫೀವರ್, ಜ್ವರ ಇದೆ ಅಂತೇಳಿ ಹೇಳಿದಾಗ ಯಾವುದೇ ಎಂಥದ್ದೇ ಜ್ವರ ಆದರೂ ಕೂಡ ನೀವು ಈ ಭೂಮಿ ಆಮ್ಲಕ್ಕಿಯನ್ನು ಸೇವನೆ ಮಾಡಿದ್ರೆ 2 ರಿಂದ 3 ದಿನದಲ್ಲಿ ಜ್ವರ ಕಡಿಮೆ ಆಗುತ್ತೆ. ಅದು ಟೈಫಾಯ್ಡ್ ಇರ್ಬೋದು ಅಥವಾ ಡೆಂಗು ಇರ್ಬೋದು ಅಥವಾ ಇನ್ಯಾವುದೋ ಜ್ವರ ಇರ್ಬೋದು. ಸೊ ಯಾವುದೇ ಜ್ವರ ಇದ್ದಲ್ಲಿ ನೀವು ಇದನ್ನು ಸಪೋರ್ಟಿವ್ ಟ್ರೀಟ್ಮೆಂಟ್ ಆಗಿ ಸೇವನೆ ಮಾಡಿದ್ರೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಎರಡನೇದಾಗಿ ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಯಾವುದೇ ಲಿವರ್ ಸಮಸ್ಯೆ ಇರ್ಬೋದು, ಅದು ನಿಮಗೆ ಹೆಪಾಟೋಮೆಗಾಲಿ ಇರಲಿ ಅಥವಾ ಲಿವರ್ ಫಂಕ್ಷನ್ ಕಡಿಮೆ ಆಗಿದೆ ಅಂತೇಳಿ ಹೇಳಿದಾಗ, ಫ್ಯಾಟಿ ಲಿವರ್ ಇದೆ ಅಂತೇಳಿ ಹೇಳಿದ್ರೆ, ಸೊ ಯಾವುದೇ ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಇದು ರಾಮಬಾಣ ಆಗಿ ಕೆಲಸ ಮಾಡುತ್ತೆ. ಸೊ ನಿಮಗೆ ಲಿವರ್ ಇಶ್ಯೂ ಇದೆ, ಜಾಂಡೀಸ್ ಇರ್ಬೋದು ಅಥವಾ ಫ್ಯಾಟಿ ಲಿವರ್ ಇರ್ಬೋದು, ಈ ಥರದ ಎಲ್ಲ ಸಮಸ್ಯೆಗಳಲ್ಲೂ ನೀವು ಆರಾಮಾಗಿ ಭೂಮಿ ಆಮ್ಲಕ್ಕಿಯನ್ನು ಸೇವನೆ ಮಾಡ್ತಾ ಬರ್ಬೋದು. ಲಿವರ್ ಫಂಕ್ಷನನ್ನು ಬೂಸ್ಟ್ ಮಾಡುತ್ತೆ, ಹಾಗೆ ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಸ್ಕಿನ್ ಅಥವಾ ಚರ್ಮ ರೋಗಗಳಲ್ಲಿ ರಕ್ತ ಶುದ್ಧೀಕರಣ ಮಾಡೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಯಾರಲ್ಲಿ ತುಂಬಾ ಹೀಟ್ ಜಾಸ್ತಿ ಆಗುತ್ತೆ, ಬಾಡಿ ಹೀಟ್ ಜಾಸ್ತಿ ಆಗಿದೆ ಅಂದರೆ, ಅಥವಾ ದೇಹದಲ್ಲೆಲ್ಲ ಉರಿ ಬರ್ತಾ ಇದೆ ಸ್ಕಿನ್ನಲ್ಲಿ ಅಂತೇಳಿ ಹೇಳಿದಾಗ, ಆ ಥರದನ್ನು ದಾಹ ಅಂತ ಏನು ಹೇಳ್ತೀವಿ, ಉರಿ ಆಗೋದು, ಆ ಥರದ್ರಲ್ಲೂ ಕೂಡ ನಾವು ಭೂಮಿ ಆಮ್ಲಕ್ಕಿಯನ್ನು ಯೂಸ್ ಮಾಡ್ಕೋಬೋದು. ದೇಹನ ತಂಪು ಮಾಡುತ್ತೆ. ಹಾಗೆ ಸ್ಕಿನ್ನಲ್ಲಿ ಏನಾದರೂ ಅಲ್ಸರ್ ಆಗಿದೆ ಅಥವಾ ಗಾಯ ಆಗಿದೆ, ಅದು ಮಾಯ್ತಾ ಇಲ್ಲ ಅಂತೇಳಿ ಹೇಳಿದಾಗ, ಅಥವಾ ಅದರಲ್ಲಿ ಉರಿ ಬರ್ತಾ ಇದೆ ಅಂತೇಳಿ ಹೇಳಿದಾಗಲೂ ಕೂಡ ಇದರದ ಪೇಸ್ಟನ್ನು ನಾವು ಅಪ್ಲೈ ಮಾಡ್ಕೋಬೋದು. ಇನ್ನು ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತೇಳಿ ಹೇಳಿದರೆ, ಇದರದ್ದು ನಾವು ಕಷಾಯನಾದರೂ ಬಳಕೆ ಮಾಡ್ಬೋದು, ಅಥವಾ ಇದರದ್ದು ಪೌಡರ್ ನಿಮಗೆ ಮಾರ್ಕೆಟ್ಸಲ್ಲಿ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಪೌಡರ್ ಯೂಸ್ ಮಾಡೋದಾದರೆ 3 ರಿಂದ 6 ಗ್ರಾಮ್ ಅಥವಾ 1 ಸಣ್ಣ ಚಮಚೆಯಷ್ಟು ಪೌಡರನ್ನು ನೀವು ಉಗುರು ಬೆಚ್ಚಗಿರೋ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಒಂದ್ಸಲ, ನೈಟ್ ಒಂದ್ಸಲ, ಊಟ ಆದಮೇಲೆ ಸೇವನೆ ಮಾಡ್ಬೋದು. ಇನ್ನು ಕಷಾಯ ಮಾಡ್ತೀರಾ ಅಂದರೆ ಇದರದ್ದು ಗಿಡವನ್ನು ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ ಅಂದರೆ ಗಿಡವನ್ನು ತಂದುಬಿಟ್ಟು ಒಂದು 100 ml ನೀರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಬಿಟ್ಟು ಒಂದು 30 ml ಅಷ್ಟು ರೆಡ್ಯೂಸ್ ಮಾಡಿ ಅದಕ್ಕೆ ಕಷಾಯವನ್ನು ಸೇವನೆ ಮಾಡ್ಬೋದು. ಇದರದ್ದು ಜ್ಯೂಸ್ ಕೂಡ ನೀವು ಸೇವನೆ ಮಾಡ್ಬೋದು. ಜ್ಯೂಸ್ ತೊಗೋತೀರಾ ಅಂತೇಳಿ ಹೇಳಿದ್ರೆ ಬರೀ ಒಂದು 10 ml ಅಥವಾ ಮ್ಯಾಕ್ಸಿಮಮ್ 20 ml ಮಾತ್ರ ನೀವು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಸೇವನೆ ಮಾಡ್ಬೋದು. ಸೊ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಆಗಿರುತ್ತೆ ಆ ಒಂದು ಫಾರ್ಮಲ್ಲಿ ನೀವು ಇದನ್ನು ಸೇವನೆ ಮಾಡ್ಬೋದು. ಎಷ್ಟು ದಿನದವರೆಗೂ ಸೇವನೆ ಮಾಡ್ಬೋದು ಅಂತೇಳಿ ಹೇಳಿದರೆ, ನಿಮಗೆ 2 ರಿಂದ 3 ತಿಂಗಳವರೆಗೂ ಪ್ರತಿದಿನ ನೀವು ಸೇವನೆ ಮಾಡ್ತಾ ಬಂದಾಗ ನಿಮಗೆ ರಿಸಲ್ಟ್ಸ್ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಸೊ ಇದು ತೊಗೊಂಡೇನೂ ಕೂಡ ನಿಮ್ಮ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತಾ ಇಲ್ಲ ಅಂತೇಳಿ ಹೇಳಿದರೆ ವೈದ್ಯರನ್ನು ಭೇಟಿ ಮಾಡೋದು ಒಳ್ಳೆಯದು. ಸೊ ಈ ಮಾಹಿತಿ ಬಹಳ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊತೇನೆ. ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಎಲ್ಲರೂ ಆರೋಗ್ಯವಾಗಿರಿ. ನಮಸ್ಕಾರ.